ಇವರೇ ಪ್ರಥಮ ಎಸೆತದಲ್ಲಿ ದೊಡ್ಡ ಹೊಡೆತವನ್ನು ದಾಖಲಿಸುವ ಪ್ರಯತ್ನಕ್ಕೆ ಸಾಗಿದ್ದು ಸುಹೇಲ್ ದೊಡ್ಡ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಎಸೆತದಲ್ಲಿ ಸಿಕ್ಸರ್ ಅನ್ನ ದಾಖಲಿಸಿದಂತ ಆಟಗಾರ ದೊಡ್ಡ ಮೊತ್ತ ದಾಖಲಿಸುವ ಎಲ್ಲ ಸೂಚನೆಯನ್ನ ನೀಡ್ತಾ ಇದ್ದಾರೆ ಆಟಗಾರ. ಮತ್ತೊಂದು ದೊಡ್ಡ ಹೊಡೆತ ದಾಖಲಾಗ್ತಾ ಇದೆ. ಮತ್ತೊಂದು ಸಿಕ್ಸರ್. ಸುಹೇಲ್ ಸಿಡಿಲ ಬರದ ದಾಂಡಿಗೆ ತೆರವನ್ನ ದಾಖಲಿಸ್ತಾ ಇರುವಂತಹ ಆಟಗಾರ. ಎಸೆತಕ್ಕೆ ಪ್ರಬಲ ಪ್ರತಿರೋಧವನ್ನ ಒಡ್ತಾ ಇರುವಂತ ಪ್ರತಿಭಾನ್ವಿತ ಆಟಗಾರ ಸುಹೇಲ್ ಸಿಡಿಲೊಬ್ಬರದ ದಾಂಡಿಗೆ ತರವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಜೆಪಿ ಪಾರ್ಕ್ ಕ್ರಿಕೆಟರ್ಸ್ ತಂಡದ ಪರವಾಗಿ ಆಡ್ತಾ ಇರುವಂತ ಆಟಗಾರ ಈಗಾಗಲೇ ದೊಡ್ಡ ಆರಂಭಿಕ ಹೊಡೆತಗಳು ದಾಖಲಾಗ್ತಾ ಇದೆ. ತಂಡಕ್ಕೆ ಅಗತ್ಯ ಓಟಗಳು ಸೇರಿಕೊಳ್ತಾ ಇದೆ. ಎಸೆತಗಾರರು ಚಾಲನೆಯ ಎಸೆತಗಾರಿಕೆಯನ್ನ ಮಾಡಿದ್ರು. 2 ಸಿಕ್ಸರ್ ಅನ್ನ ಬಿಟ್ಟುಕೊಟ್ರು ಕೂಡ 3ನೇ ಎಸೆತದಲ್ಲಿ ದೊಡ್ಡ ಹೊದ್ದರಿಯನ್ನ ಕಬಳಿಸ್ತಾ ಇದ್ದಾರೆ. ನೇರವಾಗಿ ಗೋಟವನ್ನ ಬಡಿತಾ ಇದೆ. ಚೆಂಡು ಅಂತಿಮವಾಗಿ ಹೊದ್ದರಿಯ ಆಘಾತ. ನಂಬಿಕಸ್ಥ ಆಟಗಾರ ಸುಹೇಲ್ ಪವೆಲಿಯನ್ ಅಂತ ಹೇಳಿದ್ರೆ ಕೇವಲ ಆಡಿದಂತ ಎದುರಿಸಿದ 3 ಎಸೆತ ಮುಂದೆ 12 ಓಟವನ್ನ ಗಳಿಸಿದ್ರು. ಮೊಯಿನ್ ತನ್ನ ಅನುಭವದ ದಾರಿಯನ್ನ ಎರೆದ್ರು. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಹೊದ್ದರಿಯನ್ನ ಕಬಳಿಸುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಮತ್ತೊಂದು ಹೊದ್ದರಿಯ ಆಘಾತಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಮೊಯಿನ್ ಎದುರಾಳಿ ತಂಡವನ್ನ ಮರ್ಮದ ಅರಿತು ಮಾರ್ಮಿಕ ಎಸೆತಗಾರಿಕೆಯನ್ನ ಮಾಡಿದ್ರು. ಆರಂಭಿಕ ಹಂತದಲ್ಲಿ ಲಯವನ್ನು ಕಂಡುಕೊಳ್ಳುವಲ್ಲಿ ಕೊಂಚ ಸಮಯವನ್ನು ತೆಗೆದುಕೊಂಡ್ರು ಕೂಡ 2 ಪ್ರಮುಖ ಹೊದ್ದರಿಯನ್ನ ಕಬಳಿಸ್ತಾ ಇದ್ದಾರೆ. ಬೆಂಗಳೂರು ಫಾತೆ ತಂಡದ ಆಟಗಾರ ಮೊಯಿನ್. ಮೊಹಸಿನ್ ಮತ್ತೋರ್ವ ಆಗಮಿಸ್ತಾ ಇರುವಂತ ಆಟಗಾರ ಪ್ರತಿಭಾನ್ವಿತ ಆಟಗಾರ ದಂಡು ಹೊಂದಿರುವಂತ ತಂಡ ಜೆಪಿ ಪಾರ್ಕ್ ಕ್ರಿಕೆಟರ್ಸ್ ಕೂಡ ಉತ್ತಮ ಪಡೆಯನ್ನ ಹೊಂದಿದೆ. ಇದೀಗ ಹೊಡೆತವನ್ನು ದಾಖಲಿಸಿದ್ರು. ಲಂಗಾನ್ ವಿಭಾಗದಲ್ಲಿ ಸುಲಭದ 1 ಓಟವನ್ನು ಗಳಿಸ್ತಾ ಇದ್ದಾರೆ. 2 ಹೊದ್ದರಿಗಳು ಸತತವಾಗಿ ಬಂದರೂ ಕೂಡ ಜವಾಬ್ದಾರಿತ ಆಟವನ್ನು ಆಡುವ ಆಟಗಾರರು ಬೇಕಾಗಿದೆ. ಹೊಂದಾಣಿಕೆಯ ನಿಂತು
ಆಡುವ ಆಟಗಾರರು ಕೊಂಚ ತಾಳ್ಮೆಯನ್ನ ಮತ್ತು ಸುಂದರತೆಯ ಹೆಸರುಗಾರಿಕೆ ತಿರುವನ್ನ ಕಾಣ್ತಾ ಇದೆ. ಚೆಂಡು ಇವತ್ತೇನ ಒಂದು ಓಟವನ್ನ ಮಿಡಾರ್ ವಿಭಾಗದಲ್ಲಿ ದಾಖಲಿಸಿಕೊಳ್ತಾ ಇದ್ರೆ ಓವರ್ನ ಮುಕ್ತಾಯವನ್ನ ಕಾಣ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತನ್ನ ಮೊತ್ತ 14 ಉತ್ತಮ ಆರಂಭವನ್ನ ಪಡಿತಾ ಇದೆ ಈ ಮುಖೇನ. ಅದೇ ರೀತಿ ಮುಂದಿನ ಪಂದ್ಯಾಟಕ್ಕಾಗಿ ತಂಡಗಳು ಸಿದ್ಧರಾಗಬೇಕು. ಟೀಮ್ ವೀರು BSC ಹಾಗೂ ಬಬ್ರುವಾಹನ ತಂಡದ ನಾಯಕರು ಸಿದ್ಧರಾಗಬೇಕು. ಈ ಮೊದಲ ಇನ್ನಿಂಗ್ಸ್ನ ನಂತರ ಎರಡು ತಂಡಗಳ ನಡುವಿನ ನಾಣ್ಯ ಚಿಮ್ಮಿಕೆ ಸಾಗಿ ಬರಲಿಕ್ಕಿದೆ. ಟೀಮ್ ವೀರು BSC ಹಾಗೂ ಬಬ್ರುವಾಹನ ತಂಡದ ನಾಯಕರು ಮತ್ತೆ ಎರಡನೇ ಓವರ್ಗಾಗಿ ಶಾಹಿದ್ ಐದು ಓವರ್ಗೆ ಸೀಮಿತ ಆಗಿರುವಂತ ಪಂದ್ಯಾಟ. ಈಗಾಗಲೇ ಪ್ರಥಮ ಓವರ್ನ ಮುಗಿಸಿಕೊಂಡು ಎರಡನೇ ಓವರ್ಗಾಗಿ ಶಾಹಿದ್ ಪೂರ್ಣಾರ್ಥವಾಗಿ ಬೆತ್ತ ಚೆಂಡು ದೊಡ್ಡ ಮಟ್ಟದ ಹೊಡೆತವನ್ನ ದಾಖಲಿಸಿಕೊಳ್ತಾ ಇದ್ದಾರೆ ದಾಂಡಿಗ. ಪೂರ್ಣಾಂಕರ ಸಂಜಯ್ ಸೆಕ್ಸರ್ ಅನ್ನ ದಾಖಲಿಸಿದ್ರು. ಎದುರಿಸಿದ ಎರಡನೇ ಎಸೆದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದ್ರ ಮುಖೇನ ಬಹುದೊಡ್ಡ ಓಟವನ್ನು ಗಳಿಸುವ ಮುನ್ಸೂಚನೆಯನ್ನ ನೀಡ್ತಾ ಇದ್ದಾರೆ. ಮತ್ತೆ ಸುಂದರತೆ ಎಸೆಗಾರಿಕೆಯನ್ನ ಮಾಡಿತು ಶಾಹಿದ್. ವಿಕೆಟ್ ಮೇಲೆ ಹಾದು ಹೋಯ್ತು ಚೆಂಡು. ದಾಂಡಿಗನನ್ನ ವಂಚಿಸುವ ನಿಟ್ಟಿನಲ್ಲಿ ಸಾಕ್ತಾ ಇದೆ. ಬಹಳಷ್ಟು ಸುಂದರತೆಯ ಎಸೆಗಾರಿಕೆ, ಲಯಬದ್ಧ ಎಸೆಗಾರಿಕೆಗೆ ಮುಂದೆ ಸಾಕ್ತಾ ಇದ್ದಾರೆ ಶಾಹಿದ್. ಮತ್ತೊಬ್ಬ ವರಸರ ಹೊಡೆತಕ್ಕೆ ಬರಮಾಡಿದ್ರು. ಈ ಬಾರಿ ಬಿಡುವ ಅವಕಾಶವೇ ಇಲ್ಲ. ಕ್ಷೇತ್ರ ರಕ್ಷಕ ಚುರುಕಿನ ಕ್ಷಿಪ್ರಗತಿಯ ಕಾರ್ಯಾಚರಣೆಯ ಮುಖೇನ ಕ್ಯಾಚ್ ಅನ್ನ ಬಲಸೋತ್ತಮವಾಗಿ ಪಡೆದುಕೊಂಡ್ರು. ಈ ಮುಖೇನ ಮತ್ತೊಂದು ಪ್ರಮುಖ ಹೆದ್ದಾರಿಯನ್ನು ಕಳೆದುಕೊಳ್ತಾ ಇದೆ ತಂಡ. ಜೀವನ ಹೆದ್ದಾರಿಯನ್ನು ಕಬಳಿಸ
ಕಳೆದುಕೊಳ್ತಾ ಇರುವಂತ ಆಟಗಾರ ಶಾಹಿದ್ ಮತ್ತೆ ಫಾರ್ಮ್ಗೆ ಬರ್ತಾ ಇದ್ದಾರೆ. ಓಕೆನಾ ಮತ್ತೆ ದವದಾಡಿಗ ಶಶಿ ಆಗಮಿಸ್ತಾ ಇರುವಂತ ಆಟಗಾರ ಶಶಿ ಮತ್ತೆ ಶಾಹಿದ್ ತನ್ನ ಕಂತಿನ 4ನೇ ಎಸೆತಕ್ಕಾಗಿ ಆಗಮಿಸಿಕೊಳ್ತಾ ಇದ್ದಾರೆ. ಇವಾಗ ಬಹಳಷ್ಟು ಸುಂದರತೆ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ದಾಂಡಿಗೆ ತೇರವನ್ನ ಕಾಣ್ತಾ ಇದ್ದಾವೆ. ಮುಂದೆ ವಾಲಿಕೊಂಡು ಹೊಡೆದಂತ ಚೆಂಡು ಪಾಯಿಂಟ್ ವಿಭಾಗದಲ್ಲಿ 2 ಓಟದ ಗಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇದೆ. ತಂಡಗಳು ಓಟವನ್ನು ಕದಿಯುವ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಒಂದೆಡೆ ಹೊದ್ದರಿಗಳು ಕೂಡ ಸತತವಾಗಿ ಬೀಳ್ತಾ ಇದೆ. ಜೆಪಿ ಪಾರ್ಕ್ ಕ್ರಿಕೆಟರ್ಸ್ ತಂಡದ ಪರವಾಗಿ ಇದೀಗ ಜವಾಬ್ದಾರಿ ಆಟಕ್ಕೆ ಬರಮಾಡಬೇಕಾಗಿದೆ. ಸುಂದರತೆಯ ಡ್ರೈವ್ ಓಟವನ್ನು ದಾಖಲಿಸಿದ್ರು ಯಾವುದೇ ಕ್ಷೇತ್ರರಕ್ಷಕ ಹಾಜರು ಇರಲಿಲ್ಲ. ಒಂದೋಟದ ಸುಲಭದ ರೀತಿಯ ಗಳಿಕೆ ತಂಡದ ಅಂಕಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದೆ. ಮತ ಗೋಟದಿಂದ ಮತ್ತ ಬಲಭಾಗವನ್ನ ಹೆಚ್ಚುವರಿ ಅಗಲವಾದವನ್ನ ಕಂಡುಕೊಂಡ್ರೆ ತಂಡದ ಮತ್ತ ಹೆಚ್ಚುವರಿಯನ್ನ ಕಾಡ್ತಾ ಇದೆ. 24ರತ್ತ ಸಾಗ್ತಾ ಇದೆ. ಉತ್ತಮ ಸುಂದರತೆಯ ಎಸೆಗಾರಿಕೆ ಈ ಬಾರಿ ಚುರುಕಿನ ಬಿರುಸಿನ ಎಸೆಗಾರಿಕೆಯನ್ನ ಕಾಡ್ತಾ ಇದ್ದಾರೆ. ಓವರ್ನ ಮುಕ್ತಾಯವನ್ನ ಕಾಡ್ತಾ ಇದೆ. ಆರಂಭಿಕ 2 ಓವರ್ನ ಮುಕ್ತಾಯಕ್ಕೆ ತನ್ನ ಮತ್ತೆ ಏರಿಕೆಯನ್ನ ಕಂಡುಕೊಂಡ್ರೆ 24 ಉತ್ತಮ ಓಟವನ್ನ ಗಳಿಸ್ತಾ ಇದೆ ತಂಡ. ಅದೇ ರೀತಿ ಪ್ರಮುಖ ಹುದ್ದರಿಯನ್ನ ಕೂಡ ಕಳೆದುಕೊಂಡು ಸಾಗ್ತಾ ಇದೆ.
ಸುಂದರತೆ ಎಸೆತಗಾರಿಕೆಯನ್ನ ಮಾಡಿದ್ರು ಮೋಯಿನ್. ಹಿಂದೆ ಎಸೆತಗಾರಿಕೆಯನ್ನ ಎಸೆದಂತ ಆಟಗಾರ ಆರಂಭಿಸುವುದನ್ನ ಬಹಳಷ್ಟು ಸುಂದರವಾಗಿ ಎಸೆತಗಾರಿಕೆಯನ್ನ ಮಾಡಿದ್ರು. ಈ ಬಾರಿ ಮತ್ತೆ ಎರಡನೇ ಓವರ್ಗೆ ಹಾಕಿ ಶರವೇಗದ ಎಸೆತಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸುಂದರತೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಈ ಬಾರಿ ಗುರಿ ತಪ್ಪದ ಇಲ್ಲ, ಸಿಕ್ಸರ್ ದಾಖಲಾಗ್ತಾ ಇದೆ. ಪೂರ್ಣಾಂಕ ಆರೋಟವನ್ನು ಗಳಿಸುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ ದಾಂಡಿಗ. ಹೊಡಬಡಿಯ ದಾಂಡಿಗ ಒಂದೆಡೆ ಓಟಗಳು ಸರಾಗವಾಗಿ ಹರಿದು ಬರ್ತಾ ಇದೆ. 30 ಪಡೆದ ಮೊತ್ತ ಏರಿಕೆಯನ್ನ ಕಾಣ್ತಾ ಇದೆ. ಶಶಿ ಸಿಡಿಲಂಬರದ ಹೊಡೆತಕ್ಕೆ ಮನ ಮಾಡ್ತಾ ಇರುವಂತ ಆಟಗಾರ. ಮತ್ತು ಬರಸರ ಹೊಡೆತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಲಾಂಗ್ ಆನ್ ವಿಭಾಗದಲ್ಲಿ ಒಂದೋಟದ ಕಳಿಕೆಯನ್ನ ದಾಖಲಿಸ್ತಾ ಇದ್ದಾರೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಓಟಗಳು ಒಂದೊಂದು ಆಗಿ ಹರಿದು ಬರ್ತಾ ಇದ್ರೆ ನಡುವಿನ ಸಿಕ್ಸರ್ ಬೌಂಡರಿಗಳು ಕೂಡ ಅಂಕ ಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದೆ. ಹೆಚ್ಚುವರಿಯನ್ನ ಕಾಡ್ತಾ ಇದ್ರೆ ಮತ್ತು ಬೆರಸಿನ ಹೊಡೆತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಸುಂದರತೆಯ ಎಸೆತಗಾರಿಕೆ ಎಡ್ಜ್ ಮುಖೇನ ಒಂದೋಟವನ್ನು ಮಾತ್ರ ಗಳಿಸುವ ಶಕ್ತವಾಗ್ತಾ ಇದೆ. ಓಟಗಳನ್ನು ಕದಿಯುವ ನಿಟ್ಟಿನಲ್ಲಿ ಮುಂದೋಗ್ತಾ ಇರುವಂತಹ ದಾಂಡಿಗರು ಈಗಾಗಲೇ ಕೇವಲ 3ನೇ ಓವರ್ನ ಚಾಲ್ತಿಯಲ್ಲಿ ಸಾಗ್ತಾ ಇರುವಂತ ಪಂದ್ಯಾಟ. ಈ ಬಾರಿ ಮತ್ತೊಂದು ದೊಡ್ಡ ಹೊಡೆತ ದಾಖಲಾಗ್ತಾ ಇದೆ. ಸೀಮಾರೇಖೆಯ ಅಂಚಿನಲ್ಲಿ ಬಹಳಷ್ಟು ಸುಂದರತೆಯ ಕ್ಯಾಚ್ ಅನ್ನ ಹೊಡೆದ್ರು. ಯಾವುದ ತಪ್ಪದ ಎಸಗ್ತಾ ಇಲ್ಲ ದಾಂಡಿಗ ಕ್ಷೇತ್ರ ರಕ್ಷಕ. ಈ ಬಾರಿ ಸುಂದರತೆಯ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಸೀಮಾರೇಖೆ ಅಂಚಿನಲ್ಲಿ ಸಿಕ್ಸರ್ಗೆ ಎಲ್ಲ ಅವಕಾಶ ಇತ್ತು. ಆದ್ರೆ ಬೆಂಗಳೂರು ಫತೆಯ ಸಂಘಟಿತ ಹೋರಾಟದ ನಡುವೆ ಮತ್ತೊಂದು ಪ್ರಮುಖ ಹೊದ್ದಾರಿಯನ್ನ ಕಬಳಿಸುವ ನಿಟ್ಟಿನಲ್ಲಿ ಪ್ರಮುಖ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಬಸವ ನವದಾಡಿಗಳ ಯಾದಿಯಲ್ಲಿ ಆಗಮಿಸ್ತಾ ಇರುವಂತ ಆಟಗಾರ. ಇದೀಗ ಓಟಗಳು ಹರಿದು ಬರ್ತಾ ಇದ್ರು ಕೂಡ ಪ್ರಮುಖ ಹೊದ್ದರಿಗಳು ಕೂಡ ಪತನವಾಗ್ತಾ ಇದೆ. ಒಂದೆಡೆ ರನ್ ರೇಟ್ ನಲ್ಲಿ ಉತ್ತಮ ಸ್ಥಿತಿಯಲ್ಲಿ ಕಂಡು ಬರ್ತಾ ಇರುವಂತ ಜೆಪಿ ಕ್ರಿಕೆಟರ್ಸ್ ತಂಡ ಉಳಿದ ಓವರ್ ನಲ್ಲಿ ಯಾವ ರೀತಿಯಾಗಿ ಎದುರಾಳಿ ಎಸೆತಗಾರಿಕೆಗೆ ಪ್ರತಿರೋಧವನ್ನ ಒಡ್ಡುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಸುಂದರತೆ ಎಸೆಗಾರಿಕೆ ಉತ್ತಮ ಎಸೆಗಾರಿಕೆಗೆ ರಕ್ಷಣಾತ್ಮಕ ಆಟಕ್ಕೆ ಬರವಾಡಿದು ಒಂದೊಟ್ಟದ ಸುಲಭದ ಗಳಿಕೆಯನ್ನು ದಾಖಲಿಸಿದರೆ ಓವರ್ನ ಮುಕ್ತಾಯ. ಆರಂಭಿಕ 3 ಓವರ್ನ ಮುಕ್ತಾಯಕ್ಕೆ ತಡೆಯುವಂತ 33 ಓಟಕ್ಕೆ ಗಳಿಕೆಯನ್ನು ಕಾಣ್ತಾ ಇದೆ. ಇಟ್ಟು ಸಮಯದ ವಿಳಂಬ, ಹೆಚ್ಚುವರಿಯನ್ನ ಸಮಯವನ್ನು ತೆಗೆದುಕೊಳ್ಬಾರದು. ತಕ್ಷಣದಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಅದೇ ರೀತಿ ಬ್ಯಾಟ್ಸ್ಮನ್ ಹೊರಗಿನಿಂದ ಯಾರು ಬ್ಯಾಟ್ಸ್ಮನ್ ಬರಬಾರ್ದು, ಸಹಕರಿಸಬೇಕು ತಕ್ಷಣದಲ್ಲಿ.
ಮತ್ತೆ ಬಿರುಸಿನ ಹೊಡೆತ ದಾಖಲಾಗ್ತಾ ಇದೆ. ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಓಡಿ ಬಂದು ಹಿಡಿಯ ಪ್ರಯತ್ನವನ್ನ ಮಾಡಿದ್ರು ಕೂಡ ಕೊಂಚ ದೂರದಲ್ಲಿದ್ದಂತ ಚೆಂಡನ ಹಿಡಿಯಲು ಸಾಧ್ಯವಾಗ್ತಾ ಇಲ್ಲ. ನವೀದ್ ಎಸೆಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಉತ್ತಮವಾದ ಎತ್ತಗಾರಿಕೆಯನ್ನ ಮಾಡ್ತಾ ಇರುವಂತ ಆಟಗಾರ ಈ ಮುಖೇನ ಮತ್ತೆ ದಾಂಡಿಗೆ ತರದಲ್ಲಿ ಬಿರುಸಿನ ಹೊಡೆತಗಳು ಹರಿದು ಬರ್ತಾ ಇದೆ. ಸುಂದರತೆ ಎಸೆಗಾರಿಕೆ ನವೀದ್ ಆದ್ರೂ ಕೂಡ ನಿಯಮದ ಉಲ್ಲಂಘನೆಯನ್ನ ತೀರ್ಮಾನಕಾರ ಗುರುತಿಸ್ತಾ ಇದ್ದಾರೆ. ನೋ ಬಾಲ್ ಅಕ್ರಮ ಎಸೆತ. ಏವಕಲ ಹೆಚ್ಚುವರಿಯಾದ ಓಟಗಳು ಅತಿರಿಕ್ತ ರೂಪದಲ್ಲಿ ತಂಡವನ್ನ ಕೂಡಿಕೊಳ್ತಾ ಇದ್ದಾವೆ. ದಯವಿಟ್ಟು ಇಲ್ಲಿ ಯಾವುದೇ ಚರ್ಚೆಗೆ ಅವಕಾಶ ಇಲ್ಲ. ತೀರ್ಮಾನಕಾರ ತೀರ್ಪು ಅಂತಿಮವಾಗಿರುತ್ತದೆ. ತಂಡಗಳು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಸಮಯದ ವಿಳಂಬ ಮಾಡಬಾರ್ದು. ಆಟಗಾರರು ಗಮನಿಸಿಕೊಳ್ಬೇಕು. ಯಾವುದೇ ರೀತಿಯ ಹೆಚ್ಚುವರಿ ಸಮಯದ ವಿಳಂಬ ಮಾಡದೆ ಸಹಕಾರವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ರವಿ ಟಿವಿಯ ಪಾಠ ರವಿಗೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ಈ ಮುಖೇನ ಪ್ರತಿಯ ನೇತ್ರಕ್ಕೆ ಕರೆ. ನೋ ಬಾಲ್ ನೀಡಿದ ತೀರ್ಮಾನಕ್ಕೆ ತಂಡದ ರಿವ್ಯೂ ದಾಖಲಾಗ್ತಾ ಇದೆ. ಪ್ರತಿ ತಂಡಕ್ಕೂ ಪ್ರತಿ ಇನ್ನಿಂಗ್ಸ್ಗೂ ಒಂದೊಂದು ರಿವ್ಯೂನ ಅವಕಾಶ ಇದೆ. ಸರ್ ತಂಡಗಳು ಆಟಗಾರರು ರಿವ್ಯೂಗೆ ಹೋಗಿದೆ. ಯಾವುದೇ ರೀತಿಯ ಚರ್ಚೆಗೆ ಎಡೆ ಮಾಡಿಕೊಡ್ಬೇಡಿ. ಗಮನಿಸಿಕೊಳ್ಳಿ. ತಮ್ಮ ಸಹಕಾರ ಯಾಚಿಸ್ತಾ ಇದ್ದಾವೆ. ನೋ ಬಾಲ್. ಥರ್ಡ್ ಅಂಪೈರ್ ವಕೀಲ ತೀರ್ಪು ಬರ್ತಾ ಇದೆ. ನೋ ಬಾಲ್ ಎಂಬ ತೀರ್ಮಾನ. ಏ ವಕೀಲ ಫ್ರೀ ಹಿಟ್ ನ ಲಾಭ ಎದುರಾಳಿ ತಂಡಕ್ಕೆ. ಏ ವಕೀಲ ನೋ ಬಾಲ್ ರಿವ್ಯೂನ ಕಳೆದುಕೊಳ್ತಾ ಇದೆ ಬೆಂಗಳೂರು ಫತೆ ತಂಡ. ಸುಂದರತೆಯ ಎಸೆಗಾರಿಕೆ ಮತ್ತೊಮ್ಮೆ ನೋ ಬಾಲ್. ಕ್ಷಮಿಸ್. ಅಂತಿಮ 2 ಸತ ಬಾಕಿ ಉಳಿತಾ ಇದೆ. ಇವರು ಮತ್ತೆ ಬೇಸಿನ ಚುರುಕಿನ ಎಸೆಗಾರಿಕೆಯನ್ನ ಮಾಡಿದ್ರು ಬೆಂಗಳೂರು ಫತೆ ತಂಡದ ಬಯಸುವಕೇನ ಓಟವನ್ನು ತಂಡದ ಅಂಕಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದ್ರೆ. ಲಾಸ್ಟ್ ಬಾಲ್ ಅಂತಿಮ ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಎಸೆಗಾರಿಕೆಯಲ್ಲಿ ನವೀದ್ ಕರಾರುವಕ ಲೈನ್ ಅಂತೆಲ್ಲ ಕಾಪಾಡಿಕೊಳ್ತಾ ಇದ್ದಾರೆ. ಫ್ರೀ ಹಿಟ್ ಇದ್ರು ಕೂಡ ದಾಂಡಿಗರು ಯಾವುದೇ ಅವಕಾಶ ಆಗದ ರೀತಿಯಲ್ಲಿ ಎಸೆಗಾರಿಕೆಯನ್ನ ಮಾಡಿದಂತ ಆಟಗಾರ. ಕೊಂಚ ಎಡವಿಕೆಯನ್ನು ಕಂಡುಕೊಂಡ್ರು. ಮತ್ತೆ ತಿರುಗಿ ಬರುವ ಪ್ರಯತ್ನ. ಈಗಾಗಲೇ 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಅಂತಿಮ
ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. 39 ಓಟವನ್ನು ಗಳಿಸಿ ಸಾಕ್ತಾ ಇರುವಂತ ತಂಡ. ಮತ್ತೊಮ್ಮೆ ಬೆಳೆಸಿದ ಹೊಡೆತವನ್ನು ದಾಖಲಾಗ್ತಾ ಇದ್ರೆ ಕಾರ್ನರ್ ನಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ ಲಂಗಾನು ವಿಭಾಗದಲ್ಲಿ ಹೊದ್ದರಿಯ ಆಘಾತ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಮತ್ತೊಂದು ನವೀನ್ ಅವರ ಎಸೆತಗಾರಿಕೆಯಲ್ಲಿ ಮತ್ತೊಂದು ಪ್ರಮುಖ ಹೊದ್ದರಿ ನಷ್ಟವನ್ನ ಕಾಣ್ತಾ ಇದೆ. ಜೆಪಿ ಪಾರ್ಕ್ ಕ್ರಿಕೆಟರ್ಸ್ ತಂಡ 39 ಓವರ್ನ ಮುಕ್ತಾಯಕ್ಕೆ ಗಳಿಸ್ತಾ ಇರುವಂತ ಓಟ. ಅಂತಿಮ 6 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. 5 ಓವರ್ಗೆ ಸೀಮಿತ ಆಗಿರುವಂತಹ ಪಂದ್ಯಾಟ. ಸೀಮಿತ ಪರಿಮಿತಿಯೊಂದಿಗೆ ಓಟಗಾರಿಕೆಯನ್ನ 39 ಟೀಮ್ ಸ್ಕೋರ್ ಅಂತಿಮ ಎಸೆತಗಾರಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಕಿಟ್ಟಿ ನವ ದಾಂಡಿಗ, ಗಂಗು ಬೌಲರ್. ನವ ಎಸೆತಗಾರ ಗಂಗು ಬಾರಿ ಕಾಳ ಸಿಗ್ತಾ ಇರುವಂತ ಎಸೆತಗಾರ. ವೈಡ್ಗಾಗಿ ಬ್ಯಾಟಿಂಗ್ ತಂಡ ರಿವ್ಯೂ ಅನ್ನು ತೆಗೆದುಕೊಳ್ತಾ ಇದೆ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಸಾಗ್ತಾ ಇದೆ. ತೃತೀಯ ನೇತ್ರಕ್ಕೆ ಕರೆಯನ್ನು ನಿವಾರಿಸ್ತಾ ಇದ್ದಾರೆ. ವೈಡ್ಗಾಗಿ ಬ್ಯಾಟಿಂಗ್ ತಂಡದಿಂದ ಮನವಿ ಸಲ್ಲಿಕೆಯಾಗ್ತಾ ಇದೆ. ಮುಂದಿನ ಹಂತದ ಪಂದ್ಯಾಟಕ್ಕಾಗಿ ತಂಡಗಳು ಸಿದ್ಧರಾಗಿರಬೇಕು. 2 ತಂಡದ ನಾಯಕರು ಈ ಮೊದಲ ಇನ್ನಿಂಗ್ಸ್ ನ ನಂತರ ಬಬ್ರುವಾನ ಹಾಗೂ ಟೀಮ್ ವೀರು BSC ತಂಡ ಸಿದ್ಧರಾಗಿರ್ಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಗುಡ್ ಬಾಲ್ ಲೀಗಲ್ ಡೆಲಿವರಿಯನ್ನ ಕಂಡುಕೊಳ್ತಾ ಇದೆ. ಓವರ್ನ ಮೊದಲ ಎಸೆತ ಡಾಟ್ ಡೆಲಿವರಿ. ಮತ್ತೆ 2ನೇ ಎಸೆತಕ್ಕಾಗಿ ದೊಡ್ಡ ಹೊಡೆತವನ್ನು ದಾಖಲಿಸಿದ್ರು ದಾಂಡಿಗ. ಸಿವಿಲ್ ಅಂಬರದ ದಾಂಡಿಗ ತನ್ನ ಮುಂದೆ ಬಸವ ಸೆಟ್ ಫೇರನ್ನು ದಾಖಲಿಸ್ತಾ ಇದ್ದಾರೆ. ಪ್ರಮುಖ ಓಟದ ದಾಖಲಾತಿಯನ್ನ ಕಾಡ್ತಾ ಇದೆ. ಮತ್ತೊಬ್ಬರ ಹೊಡೆತವನ್ನು ದಾಖಲಿಸಿದ್ರು. 1 ಓಟ ಗಳಿಸಿ 2ನೇ ಓಟಕ್ಕೆ ಬರಮಾಡ್ತಾ ಇದ್ದಾರೆ. ಚುರುಕಿನ ಬೆರೆಸಿದ ಓಟಗಾರಿಕೆಯನ್ನು ದಾಖಲಿಸಿದ್ರು ಕೂಡ ರನ್ಔಟ್ಗೆ ಮನವಿ. ಥರ್ಡ್ ಅಂಪೈರ್ಗೆ ರನ್ಔಟ್ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಕೆಲ ಬೆರೆಸಿದ ಚುರುಕಿನ ಓಟಗಾರಿಕೆ.
anywhere. Try 1 month free of ಔಟ್. ಹುದ್ದಾರಿಯ ಆಘಾತ. ರನ್ಔಟ್ ಮುಖೇನ ಪ್ರಮುಖ ಹುದ್ದಾರಿಯನ್ನ ಕಳೆದುಕೊಳ್ತಾ ಇದೆ. ಬಹಳಷ್ಟು ಕ್ಷಿಪ್ರ ಗತಿಯಲ್ಲಿ ಪ್ರಯತ್ನವನ್ನ ಪಟ್ಟರು ಕೂಡ ಅಂತಿಮ ಹಂತದಲ್ಲಿ ಹುದ್ದಾರಿಯ ಆಘಾತವನ್ನ ಅನುಭವಿಸ್ತಾ ಇದೆ ತಂಡ.
ಮಾಡಿಕೊಳ್ತಾ ಇದ್ದಾವೆ. ಅದೇ ರೀತಿ ಒಂದು ಹೊಡೆತ ಆರಂಭಿಕ ಎತ್ತದಲ್ಲೇ ದೊಡ್ಡ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸಿಕ್ಸರ್ ಪೂರ್ಣಾಂಕ 6 ಆಟದ ಗಳಿಕೆ ಸಲ್ಮಾನ್ ಅವರ ದಂಡೆ ಮುಖೇನ ಸಾಕ್ತಾ ಇದೆ. ಅದೇ ರೀತಿ ನಮ್ಮಿ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ BNR ಬಾಬು, ಶ್ರೀಯುತ ಗೌರವಾನ್ವಿತ BNR ಬಾಬು ಅವರು ಆಗಮಿಸಿದ್ದಾರೆ. ಇವರನ್ನ ಆತ್ಮೀಯವಾಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದಾವೆ. ಆಗಮಿಸಬೇಕು, ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾವೆ. BNR ಬಾಬು ಸರ್, ದಯವಿಟ್ಟು ವೇದಿಕೆ ಬಳಿ ಆಗಮಿಸಿ. ಇನ್ನೋರ್ವರು ಶ್ರೀನಿವಾಸ ಮೂರ್ತಿ ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನ ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸರ್. ಶ್ರೀನಿವಾಸ್ ಮೂರ್ತಿ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕು, ನಮ್ಮನ್ನ ಕೂಡಿಕೊಳ್ಬೇಕು. ಆಯೋಜಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ತಮಗೆ ಬಯಸ್ತಾ ಇದ್ದೇವೆ. ಇವಕ್ಕೇನ 2 ಎಚ್ಚೆತ್ತುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಸಲ್ಮಾನ್ ಹೆಸರುಗಾರಿಕೆಯಲ್ಲಿ ಕಂಡುಕೊಂಡ್ರೆ ಸುಜೀತ್, ಸಲ್ಮಾನ್ ದಾಂಡಿಗೆ ತರದಲ್ಲಿ ಕಂಡುಕೊಂಡ್ರೆ ಸುಜೀತ್ ಎಚ್ಚರಿಗಾರಿಕೆ ವಿಭಾಗದಲ್ಲಿ. ಸುಂದರತೆಯ ಹೊಡೆತ ಭಾಗದಲ್ಲಿ ಯಾವುದೇ ಕ್ಷೇತ್ರ ರಕ್ಷಕರ ಹಾಜರಿಯನ್ನ ಕಾಣ್ತಾ ಇಲ್ಲ. ಇದರ ಸಂಪೂರ್ಣ ಲಾಭವನ್ನ, ಪವರ್ ಪ್ಲೇನ ಸಂಪೂರ್ಣ ಲಾಭ ಲಭಿಸ್ತಾ ಇದೆ ದಾಂಡಿಗರಿಗೆ. ಬೌಂಡರಿಯನ್ನ ದಾಖಲಿಸಿದ್ರು ಸುಜೀತ್, ಉತ್ತಮವಾದ ಎಸೆತಗಾರಿಕೆಯನ್ನ ಮಾಡಿದ್ರು ಕೂಡ ಹೆಚ್ಚುವರಿ ಲಾಭ ಲಭಿಸ್ತಾ ಇಲ್ಲ. ಮುಖೇನ 10ಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ. ಸುಂದರತೆಯ ಎಸೆತ, ಬಹಳಷ್ಟು ಚುರುಕಿನ ಸಿಡಿಲಬ್ಬರದ ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸುಜೀತ್ ಲಯಬದ್ಧ ಎಸೆತಗಾರಿಕೆಯನ್ನು ಲೈನ್ ಅಂಡ್ ಲೆಂತ್ ಅನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಬಾರಿ ಮತ್ತೊಂದು ಸುಂದರತೆ ಎಸೆತಗಾರಿಕೆಯನ್ನು ಮಾಡಿದ್ರು, ಹೊಡೆಯುವ ಪ್ರಯತ್ನವನ್ನ ಮಾಡಿದ್ರು ಕೂಡ 1 ಲಾಂಗರ್ ವಿಭಾಗದಲ್ಲಿ ಊಟವನ್ನು ಗಳಿಸ್ತಾ ಇದ್ದಾರೆ. ದಯವಿಟ್ಟು ಎಸೆತಗಾರರು ಸಮಯದ ವಿಳಂಬ ಮಾಡಬಾರ್ದು ಸರ್. ತಕ್ಷಣದಲ್ಲಿ ಮುಂದುವರಿಸಿಕೆಯನ್ನ ಕಂಡುಕೊಳ್ಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಮತ್ತೆ ಸುಂದರತೆಯ ಎಸೆತಗಾರಿಕೆ ಓವರ್ ಮುಕ್ತಾಯವನ್ನ ಕಾಣ್ತಾ ಇದ್ರೆ ಅಂತಿಮ ಎಸೆತ ಡಾಟ್ ಡೆಲಿವರಿಯನ್ನ ಕಾಣ್ತಾ ಇದೆ. 11 ಇದೇ ರೀತಿಯ ಆಟ ಎದುರಾಳಿ ತಂಡದಿಂದ ಕೂಡ ಮೂಡಿ ಬಂದಿತ್ತು. ಬಬ್ರಾನ ತಂಡ ಮೇಲ್ಗೈಯನ್ನು ಸಾಧಿಸಿದಂತ ಬಬ್ರಾನ ತಂಡ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ತಂಡಗಳು ರೆಡಿಯಾಗಿರಬೇಕು, ಪೂರ್ವ ಸಿದ್ಧತೆಯಲ್ಲಿರಬೇಕು. ಈ ಪಂದ್ಯಾಟ ಮುಗಿದ ತಕ್ಷಣದಲ್ಲಿ ಯಾವುದೇ ಸಮಯದ ವಿಳಂಬ ಇಲ್ಲದೆ ತಂಡಗಳು ಅಂಕಣವನ್ನ ತಕ್ಷಣದಲ್ಲಿ ಪ್ರವೇಶವನ್ನ ಮಾಡಿಕೊಳ್ಳಬೇಕು. ಮೋಸಿನ್ ದವ ಎಸೆತಗಾರರನ್ನ ಪರಿಚಯಿಸುವ ಪ್ರಯತ್ನ ಸಾಗ್ತಾ ಇದೆ.
ಪ್ರಥಮ ಓವರ್ ಮುಕ್ತಾಯದೊಂದಿಗೆ 12 ಓಟವನ್ನು ಗಳಿಸಿದಂತ ತಂಡ ಇನ್ನು ಉಳಿದ ಓಟವನ್ನ ಯಾವ ರೀತಿಯಲ್ಲಿ ಗಳಿಸ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಸುಂದರತೆಯ ಎಸೆತ ಆದ್ರೆ ಕೊಂಚ ಹೊರಭಾಗವನ್ನ ಕಾಡ್ತಾ ಇದೆ ಚೆಂಡು. ಅಗಲವಾದ ಎಸೆತ ಎಂಬ ತೀರ್ಮಾನಕಾರ ಸೂಚನೆಯನ್ನ ಗುರುತಿಸಿಕೊಳ್ತಾ ಇದ್ದಾವೆ. ಮತ್ತೊಮ್ಮೆ ವಿರನ್ಸಿನ ಹೊಡೆದವನ್ನ ದಾಖಲಿಸ್ತಾ ಇದ್ರೆ ಸೀಮಾ ರೇಖೆಯ ಹೊರಭಾಗವನ್ನ ಕಾಡ್ತಾ ಇದೆ ಚೆಂಡು. ಓಕೆನಾ ಪೂರ್ಣಾಂಕ 6 ಓಟದ ಗಳಿಕೆ ಮುನ್ನುಗ್ಗಿ ಸಾಕ್ತಾ ಇದ್ದಾರೆ. ಮೊಹಸಿನ್ ಎಸೆಗಾರಿಕೆ ವಿಭಾಗದಲ್ಲಿ ಓಟಗಳನ್ನು ಹೊಡೆಯುವ ದಿಕ್ಕಿನಲ್ಲಿ ಸಾಕ್ತಾ ಇರುವಂತ ಆಟಗಾರ ಸಲ್ಮಾನ್ ಮತ್ತೊಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಈ ಬಾರಿ ಸಲ್ಮಾನ್ ಸಿಡಿಲಂಬರದ ಹೊಡೆತವನ್ನು ದಾಖಲಿಸಬಲ್ಲಂತ ಆಟಗಾರ. ಯಾವುದೇ ರೀತಿ ಎಸೆಗಾರಿಕೆಗೂ ಕೂಡ ದೊಡ್ಡ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ದಾಂಡಿಗ. ಮತ್ತೊಮ್ಮೆ ಬಹಳಷ್ಟು ಸುಂದರತೆ ಎಸೆಗಾರಿಕೆಯನ್ನ ಮಾಡಿದ್ದು ಈ ಬಾರಿ ಡಾಟ್ ಬಾಲ್ ಡಾಟ್ ಡೆಲಿವರಿಯನ್ನು ಕಾಡ್ತಾ ಇದೆ. ನಾಥೂತ ಹಾಗೂ ಸಲ್ವಾರ್ ಅವರ ಜುಗಲ್ ಬದಿಯಲ್ಲಿ ಸಾಕ್ತಾ ಇದೆ. ಒಂದೋಟವನ್ನ ಗಳಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ಚರ್ಚೆಗೆ ಯಾವುದೇ ರೀತಿಯ ಥರ್ಡ್ ಅಂಪೈರ್ಗೆ ಟಿವಿ ಅಂಪೈರ್ಗೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ವೈಡ್ ಎನ್ನುವ ತೀರ್ಮಾನಕ್ಕಾಗಿ ಟಿವಿ ಅಂಪೈರ್ಗೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ಓಕೆನಾ ಇವತ್ತಿನ 2ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 20 ಮುಖೇನ ವೈಡ್ ತೀರ್ಮಾನ ಸುತ್ತಾ ಇದ್ದಾರೆ. ತೃತೀಯ ನೇತ್ರದ ಮುಖೇನ ವೈಡ್ ತೀರ್ಮಾನ ಸೂಚನೆಯಾಗ್ತಾ ಇದ್ರೆ Bluetooth mode. 26 ತಂಡದ ಮೊತ್ತ 2ನೇ ಓವರ್ನ ಚಾಲ್ತಿಯಲ್ಲಿ ಸಾಕ್ತಾ ಇದೆ. ದಯವಿಟ್ಟು ಬೌಲರ್ ದಯವಿಟ್ಟು ಸಮಯದ ವಿಳಂಬವನ್ನು ಮಾಡಬಾರ್ದು. ಪದೇ ಪದೇ ತಮ್ಮ ಫೀಲ್ಡಿಂಗ್ ಅನ್ನು ಸೆಟ್ ಮಾಡುವಲ್ಲಿ ಸಮಯವನ್ನು ತೆಗೆದುಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಈ ಬಾರಿ ಮತ್ತೆ ಒಳಗೋಟದಿಂದ ಹೊರಭಾಗವನ್ನ ಕಾಡ್ತಾ ಇದೆ.
ಮತ್ತೊಂದು ಅಗಲವಾದ ಎಸೆತವನ್ನ ಗುರುತಿಸಿಕೊಳ್ತಾ ಇದೆ. ಬಾರೇ ಸಡಲ ಬರದ ಹೊಡೆತ, ಯಾವುದೇ ತಪ್ಪನ್ನ ಮಾಡ್ತಾ ಇಲ್ಲ. ಕ್ಷೇತ್ರ ರಕ್ಷಕ ರನ್ನಿಂಗ್ ಕ್ಯಾಚ್ ಅನ್ನು ಪಡೆದ್ರು. ಓಡಿ ಬಂದು ಹಿಡಿಯ ಪ್ರಯತ್ನದ ನಡುವೆ ಬಹಳಷ್ಟು ಕೆಂದರತೆಯ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಹೇವಕರ ಹೊದ್ದರಿಯ ಆಘಾತವನ್ನ ಕಾಡ್ತಾ ಇದೆ ತಂಡ. ದಯವಿಟ್ಟು ಗಮನಿಸಿಕೊಳ್ಳಿ. ವೇದಿಕೆಯ ಎಡಭಾಗದಲ್ಲಿ ನಿಲ್ಲಿಸಿರುವಂತಹ ವಾಹನಗಳನ್ನು ತೆರವುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚೆಕ್ ಚೆಕ್ ಚೆಕ್. ಹಲ್ ಹಲ್ ಹಲೋ ಚೆಕ್. ಯುವಕರ ಹಲ್ ಚೆಕ್. ನವ ದಾಂಡಿಗನ ಆಗಮನವಾಗ್ತಾ ಇದೆ. ಹಲ್ 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 ಯುವಕರ ಆರಂಭಿಕ ಸುಜಿತ್ ಎಸೆಗಾರಿಕೆ ವಿಭಾಗದಲ್ಲಿ 4ನೇ ಮೂರನೇ ಓವರ್ಗಾಗಿ ಬಾರೆ ಅರ್ಚಣಕ್ಕೆ ಆಡ್ತಾ ಇದೆ ಚೆಂಡು. ಓಡುವ ಪ್ರಯತ್ನದ ನಡುವೆ ಒಂಟಿ ಓಟದ ಗಳಿಕೆಯನ್ನು ಕಾಣ್ತಾ ಇದೆ. ಸುಜಿತ್ ಎಸೆಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಚಂದತೆ ಎಸೆಗಾರಿಕೆಯನ್ನ ಆರಂಭಿಕತೆಯನ್ನು ಕಾಡ್ತಾ ಇದ್ದಾರೆ. ಈಗಾಗಲೇ ತಂಡದ ಮೊತ್ತ 28 ಓಟವನ್ನು ಗಳಿಸಿಕೊಂಡು ಸಾಗ್ತಾ ಇದೆ. ಮತವರಸರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸೀಮಾರೇಖೆಯ ಅಂಚಿನಲ್ಲಿ ಬಹಳಷ್ಟು ಸುಂದರತೆ ಕ್ಯಾಚ್ ಅನ್ನು ಪಡೆದುಕೊಂಡ್ರೆ ಈ ಬಾರಿ ಮತ್ತೆ ಪಂದ್ಯಾಟಕ್ಕೆ ಪ್ರಮುಖ ತಿರುವನ್ನು ಕಂಡುಕೊಳ್ತಾ ಇದೆ. ಸುಜಿತ್ ಬಹಳಷ್ಟು ನಿಖರ ದಾಳಿಯನ್ನು ಸಂಘಟಿಸಿದ್ರು. ಲೈನನ್ನು ಲೆಂತನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಪ್ರಮುಖ ಮತ್ತೊಂದು ಹೆದ್ದಾರಿಯನ್ನ ಕಳೆದುಕೊಂಡಂತ ತಂಡ ಈಗಾಗಲೇ 3ನೇ ಓವರ್ ಚಾಲ್ತಿಯಲ್ಲಿ 28 ಓಟವನ್ನು ಗಳಿಸ್ತಾ ಇದೆ. ಪ್ರಮುಖ 2 ಹೆದ್ದಾರಿ ಕಳೆದುಕೊಂಡ್ರೆ ನಂಬಿಕಸ್ಥ ಆಟಗಾರ ಸಲ್ಮಾನ್ ಒಂದು ತುದಿಯಲ್ಲಿ ಯಾವುದೇ ರೀತಿಗೂ ಬೆದರದೆ ಓಟಗಳನ್ನು ಕದಿಯುವ ನಿಟ್ಟಿನಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಆಟಗಾರ ಸಲ್ಮಾನ್. ಬೆಂಗಳೂರು ಫತೆ ತಂಡವನ್ನ ಪ್ರತಿನಿಧಿಸಿಕೊಂಡು ಇದೀಗ ಆಗಮಿಸ್ತಾ ಇರುವಂತ ನವ ದಾಂಡಿಗ ಬ್ಯಾಟ್ಸ್ಮನ್ ನೇಮ್ ಗಂಗು.
ನವನಾಡಿಗರ ಯಾದಿಯಲ್ಲಿ ಆಗಮಿಸ್ತಾ ಇರುವಂತಹ ಆಟಗಾರ. ಮತ್ತೆ ಸೆಗಾಲ್ ಒಟ್ಟು ಓಟದ ಗಳಿಕೆ ಗಮನಿಸಿಕೊಳ್ಬೇಕು. ಈಗಾಗಲೇ ಬಹಳಷ್ಟು ತಡವನ್ನ ಆಗ್ತಾ ಇದೆ. ಪಂದ್ಯಾಟಗಳು ಕ್ಷಿಪ್ರಗತಿಯಲ್ಲಿ ಮುಗಿಸಿಕೊಡುವ ನಿಟ್ಟಿನಲ್ಲಿ ಎಲ್ಲ ತಂಡದ ಆಟಗಾರರು ಸಹಕಾರವನ್ನು ನೀಡಬೇಕು. ಮುಂದಿನ ಹಂತದಲ್ಲಿ ಪ್ರತಿ ಪಂದ್ಯಾಟಕ್ಕೆ ಟೈಮರ್ ಅನ್ನ ಅಳವಡಿಸಲಾಗ್ತದೆ. ನಿಗದಿತ ಸಮಯದ ಒಳಗೆ ತಂಡಗಳು ಕಡ್ಡಾಯವಾಗಿ ಮುಗಿಸಿಕೊಳ್ಬೇಕು, ಇಲ್ಲಾದ್ರೆ ಪವರ್ ಪ್ಲೇನ ಅಳವಡಿಸಲಾಗ್ತದೆ. ಗಮನಿಸಿಕೊಳ್ಬೇಕು ತಂಡಗಳು. ದಾಖಲಿಸಿದ್ರು ಸಲವಾದ ಶಾರ್ಟ್ ಪಿಚ್ ಎಚ್ಚೆತ್ತಗಾರಿಕೆಗೆ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಪೂರ್ಣಾಂಕ 6 ಓಟದ ಗಳಿಕೆ ಅಂಕಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. 35 ತಂಡದ ಮೊತ್ತ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಸುಜಿತ್ ಆರಂಭಿಕ 4 ಎಸೆತವನ್ನು ಬಹಳಷ್ಟು ಉತ್ತಮವಾಗಿ ಎಸೆದ್ರು. 5ನೇ ಎಸೆತಕ್ಕೆ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಬಹಳಷ್ಟು ಸುಂದರತೆ ಎಸೆಗಾರಿಕೆ. ಈ ಬಾರಿ ಸುಜಿತ್ ಬಹಳಷ್ಟು ಉತ್ತಮ ರೀತಿ ಎಸೆಗಾರಿಕೆಯನ್ನು ಎಸೆದ್ರು. ಕೇವಲ 8 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು ತಂಡವನ್ನು ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಪಂದ್ಯಾಟಕ್ಕೆ ಮತ್ತೆ ತಿರುವು ತಂದುಕೊಡಬಲ್ಲಂತ ಎಚ್ಚೆತ್ತಗಾರಿಕೆ. 3 ಓವರ್ ಮುಕ್ತಾಯ. ತಂಡದ ಮೊತ್ತ 35. ತಂಡದ ಮೊತ್ತ 35. ಇನ್ನುಳಿದ 12 ಎಸೆದ ಬಾಕಿ ಉಳಿತಾ ಇದೆ. 16 ಓಟದ ಅವಶ್ಯಕತೆ ಇದೆ. ಪಂದ್ಯಾಟ ರೋಚಕ, ರೋಮಾಂಚಕ. ಹನ್ನೆರಡು ಎಸೆತ, 16 ಓಟ. ಎಸೆತಗಾರರು ಬಹಳಷ್ಟು ಹಿಡಿತವನ್ನ ಸಾಧಿಸಬೇಕಾಗಿದೆ. ಎದುರಾಳಿ ತಂಡವನ್ನ ಕಟ್ಟಿಯಾಗಬೇಕಾದ್ರೆ ಮಾರಕ ಎಸೆತಗಾರಿಕೆ ಬರಬೇಕಾಗಿದೆ. ಬೆಂಗಳೂರು ಫತೆ ತಂಡ ಈಗಾಗಲೇ ಕೊಂಚ ಮೇಲ್ನೋಟಕ್ಕೆ ಮುನ್ನಡೆಯನ್ನ ಕಂಡುಕೊಂಡ್ರು ಕೂಡ ಮುಂದಿನ ಪ್ರತಿ ಎಸೆತ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪಂದ್ಯಾಟದ ತಿರುವಿಗೆ ಬಹಳಷ್ಟು ಪ್ರಮುಖ ತಿರುವನ್ನ ತಂದುಕೊಳ್ಳಬಲ್ಲಂತ ಎಸೆತಗಾರಿಕೆ. ಪ್ರತಿ ಎಸೆತ ಮೊತ್ತ ಬಹಳಷ್ಟು ಸಿದ್ಧತೆ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಶಶಿ ಲಯಬದ್ಧ ಎಸೆಗಾರಿಕೆ. ಈ ರೀತಿಯ ಎಸೆಗಾರಿಕೆಯ ಮುಖೇನ ಎದುರಾಳಿ ತಂಡಕ್ಕೆ ಒತ್ತಡವನ್ನ ಹೇರುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಮತ್ತೆ ಸುಂದರತೆಯ ಎಸೆಗಾರಿಕೆ ಆದ್ರೂ ಕೂಡ ಬಲಗುಟ್ಟದಿಂದ ಬಹಳಷ್ಟು ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ವೈಟ್ ಡೆಲಿವರಿ.
ಮತ್ತ ಬಹಳಷ್ಟು ತೊಂದರೆತೆಯ ಎತ್ತದಗಾರಿಕೆಯನ್ನ ಕಾಡ್ತಾ ಇದೆ. ಈ ಮುಖೇನ ಓಟಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಮತ ಪೂರ್ಣಾಂತರವಾಗಿ ಹೆಚ್ಚು ಚೆಂಡು ಮುಖೇನ ಮನವಿಯನ್ನು ಮಾಡಿದ್ರು ಕೂಡ ತೀರ್ಮಾನಕಾರಿದ ಯಾವುದೇ ಪುರಸ್ಕಾರ ಲಭಿಸ್ತಾ ಇಲ್ಲ. ಈ ಮುಖೇನ ಮತ್ತೆ ಪಂದ್ಯಾಟ ರೋಚಕತೆಯನ್ನು ಕಂಡುಕೊಳ್ತಾ ಇದೆ. ಶಶಿ ಬಹಳಷ್ಟು ಸುಂದರತೆ ಎಸೆಗಾರಿಕೆಯನ್ನ ಎಸೆಯಬಲ್ಲಂತ ಆಟಗಾರ ಈ ಬಾರಿ ಪಂದ್ಯಾಟಕ್ಕೆ ಬಹಳಷ್ಟು ಚುರುಕನ್ನ ಬಿರುಸನ್ನ ನೀಡ್ತಾ ಇರುವಂತ ಆಟಗಾರ. ಎಡವಿಕೆಯನ್ನು ಕಂಡುಕೊಂಡ್ರು ಕೊಂಚ ಲಯವನ್ನ ಕಂಡುಕೊಳ್ಳುವಲ್ಲಿ ಎಡವಿದ್ರು ಮತ್ತೆ ತಿರುಗಿ ಮರಳಿ ಬರುವ ಎಸೆಗಾರಿಕೆಯಲ್ಲಿ ಮತ್ತೆ ಕಾಡ್ತಾ ಇದ್ದಾವೆ. 4ನೇ ಓವರ್ನ ಚಾಲ್ತಿಯಲ್ಲಿ ಸಾಗ್ತಾ ಇದೆ ಪಂದ್ಯಾಟ. ಬಹಳಷ್ಟು ರೋಚಕ ರೋಮಾಂಚಕ ಘಟ್ಟದತ್ತ ಸಾಗ್ತಾ ಇದ್ರೆ 9 ಎಸೆದ ಮುಂದೆ 15 ಓಟದ ಅವಶ್ಯಕತೆಯನ್ನ ಕಾಡ್ತಾ ಇದ್ದೇವೆ. ಮತ್ತೊಬ್ಬ ಸುಂದರತೆ ಎಸೆಗಾರಿಕೆ ಸಲ್ಲದ ಓಟಕ್ಕೆ ಬಹಳಷ್ಟು ಚುರುಕಿನ ರೀತಿಯಲ್ಲಿ ಲಗ್ಮಾಯ ಮುಖೇನ ಓಟವನ್ನು ಗಳಿಸಿಕೊಳ್ತಾ ಇದ್ದಾರೆ. ಚುರುಕಿನ ಓಟಗಾರಿಕೆಯ ಮುಖೇನ ಒಂದು ಓಟವನ್ನು ಗಳಿಸಿಕೊಂಡ್ರೆ ಮತ್ತೆ ಎಸೆಗಾರಿಕೆಯನ್ನು ಮುಂದುವರಿಕೆಯನ್ನು ಕಾಡ್ತಾ ಇದ್ದ ಶಶಿ ಚುರುಕಿನ ಎತ್ತದಗಾರಿಕೆಯನ್ನು ಮಾಡಬಲ್ಲಂತ ಆಟಗಾರ. ಬಹಳಷ್ಟು ಬಹುತೇಕ ತಿರುವನ್ನು ತಂದುಕೊಡಬಲ್ಲಂತ ಆಟಗಾರ. ಸಲ್ಮಾನ ದಾಂಡಿಗ ದರದಲ್ಲಿರುವಂತ ಆಟಗಾರ, ಹೊಡೆಬಡಿಯ ದಾಂಡಿಗ. ಅವರು ಮತ್ತೆ ಪಂದ್ಯಾಟಕ್ಕೆ ಯಾವ ರೀತಿಯಾಗಿ ತಿರುವನ್ನು ತಂದು ಕೊಡ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಮತ್ತೆ ಸ್ಲಾಟ್ ಅಲ್ಲ ಬಂದ ಚೆಂಡನ ನೆಟ್ಟ ನೇರವಾಗಿ ಹೊಡಿತಾ ಇದ್ದಾರೆ. ಬೋನಂಗಳಕ್ಕೆ ಸಾಗಿದ ಚೆಂಡು ಸಿಕ್ಸರ್. ಪುಣಾಂಕ 6 ಓಟದ ಗಳಿಕೆ ತನ್ನ ಅಂಕಪಟ್ಟಿಯನ್ನು ಮತ್ತೆ ಸೇರ್ಪಡೆಗೊಳ್ತಾ ಇದೆ. ಓಟಗಳ ಗಳಿಕೆಯಲ್ಲಿ ಹೆಚ್ಚುವರಿಯನ್ನು ಕಾಡ್ತಾ ಇದೆ. ಈವರೆಗೂ ನಿಲ್ಲಿಸಿಕೊಟ್ಟಂತ ಪಂದ್ಯಾಟ 8 ಎಸೆದಕ್ಕೆ 8 ಓಟದ ಅವಶ್ಯಕತೆ. ಲಾಸ್ಟ್ ಬಾಲ್ 7 ಎಸೆತ 8 ಓಟ. ಇವರಿಗೂ ಶಶಿ ಬಹಳ ಚೂತವಾಗಿ ಎಸೆಗಾರಿಕೆಯನ್ನು ಮಾಡಿದ್ರು ಕೂಡ ಸಲ್ಮಾನ್ ಅವರ ಮುಂದೆ ನಡೀತಾ ಇಲ್ಲ. ಸಲ್ಮಾನ್ ಅವ್ರನ್ನ ಕಟ್ಟಿ ಹಾಕಬೇಕಾಗಿದೆ. ಪಂದ್ಯಾಟ ಗೆಲುವನ್ನು ಸಾಧಿಸಬೇಕಾದ್ರೆ ತಂಡ ಮತ್ತೆ ಬಿರುಸಿನ ಎಸೆಗಾರಿಕೆ ಈ ಬಾರಿ 2ನೇ ಓಟಕ್ಕೆ ಬರಮಾಡ್ತಾ ಇಲ್ಲ. ಸ್ಟ್ರೈಕ್ ಅನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸಲ್ಮಾನ್ 6 ಎಸೆತ 7 ಓಟ. ಲಾಸ್ಟ್ 6 ಬಾಲ್ 7 ರನ್ ರೆಕಾರ್ಡ್. ಪಂದ್ಯಾಟ ರೋಚಕ ರೋಮಾಂಚಕ ಘಟ್ಟದತ್ತ ತಲುಪ್ತಾ ಇದೆ. ಪಂದ್ಯಾಟ ದಯವಿಟ್ಟು ಯಾವುದೇ ಸಮಯದ ವಿಳಂಬ ಮಾಡಬಾರ್ದು. ಫತೆ ತಂಡದ ಹೆಚ್ಚುವರಿ ಆಟಗಾರರು ಅಂಕಣಕ್ಕೆ ಪ್ರವೇಶವನ್ನ ಮಾಡಬಾರ್ದು, ಗಮನಿಸಿಕೊಳ್ಬೇಕು.
ಗಮನಿಸ್ಕೊಳ್ಬೇಕು, ಸಮಯದ ವಿಳಂಬ ಮಾಡಬಾರ್ದು. ಫತೆ ತಂಡದ ಆಟಗಾರರು ನಿಯಮದ ಉಲ್ಲಂಘನೆಯನ್ನ ಮಾಡಬಾರ್ದು. ತಮಗೆ ಗಮನಿಸಿಕೊಳ್ಬೇಕು, ಪೆನಾಲ್ಟಿಯನ್ನ ಅಳವಡಿಸಲಾಗುವುದು ಮುಂದಿನ ಹಂತದಲ್ಲಿ. ಪದೇ ಪದೇ ಒಳಗೆ ಪ್ರವೇಶಿಸುವ ಅವಕಾಶ ಇಲ್ಲ. ಈಗಾಗಲೇ ಪಂದ್ಯ ಬಹಳಷ್ಟು ವಿಳಂಬವನ್ನು ಕಾಡ್ತಾ ಇದೆ. 6 ಎಸೆತ 7 ಓಟ, ಅಂತಿಮ 6 ಎಸೆತ 7 ಓಟ. ಪಂದ್ಯಾಟ ಬಹಳಷ್ಟು ರೋಮಾಂಚಕ ಘಟ್ಟದತ್ತ ತಲುಪ್ತಾ ಇದೆ. ಡಾಟ್ ಡೆಲಿವರಿಯನ್ನ ಕಂಡುಕೊಳ್ಳಬೇಕಾಗಿದೆ. ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಬೇಕಾದ್ರೆ JP ಪಾರ್ಕ್ಸ್ ತಂಡ ಕೊಂಚ ಸುಲಭದ ಗುರಿಯನ್ನು ಕಂಡುಕೊಳ್ತಾ ಇರುವಂತಹ ಬೆಂಗಳೂರು ಫತೆ ಬರೇ ಸುಂದರತೆಯ ಎಸೆಗಾರಿಕೆಯಲ್ಲಿ ರಘು ಬಹಳಷ್ಟು ಲಯಬದ್ಧ ಲೈನ್ ಕಾಪಾಡಿಕೊಳ್ತಾ ಇರುವಂತ ಆಟಗಾರ ಬಾರಿ ಲಯಬದ್ಧ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸುಂದರತೆ ಎಸೆತಗಾರಿಕೆ ಮತ್ತೊಂದು ಡಾಟ್ ಡೆಲಿವರಿಯನ್ನು ಕಂಡುಕೊಳ್ತಾ ಇದ್ದಾರೆ. ಸಲ್ಮಾನ್ ಅವರನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಒತ್ತಡವನ್ನ ಹೇರ್ತಾ ಇರುವಂತ ಎಸೆತಗಾರ ರಘು ಈ ಬಾರಿ ಬಹಳಷ್ಟು ಸುಂದರದ ಎಸೆಗಾರಿಕೆಯನ್ನು ಮಾಡಿದ್ರು ಕೂಡ ಇದೇ ರೀತಿ ಎಸೆಗಾರಿಕೆಯಲ್ಲಿ ಮುಂದುವರೆದ ಮಾತ್ರ ಪಂದ್ಯಾಟದಲ್ಲಿ ಉಳಿಲಿಕ್ಕೆ ಸಾಧ್ಯ. ಎದುರಾಳಿ ತಂಡವನ್ನು ಬಡಿಸಲೇಬೇಕಾದ್ರೆ ಇದೇ ರೀತಿಯ ಎಸೆಗಾರಿಕೆಗಳು ಬರಬೇಕಾಗ್ತದೆ. ಪ್ರಮುಖ ಹೆದ್ದಾರಿ ನಷ್ಟವನ್ನು ಕಂಡುಕೊಳ್ತಾ ಇದೆ. ನಂಬಲ ಸಾಧ್ಯ ರೀತಿಯಲ್ಲಿ ರಾಘು JP ಪಾರ್ಕ್ ಕ್ರಿಕೆಟರ್ಸ್ ತಂಡವನ್ನ ಬಹು ಮುಖ್ಯ ಘಟ್ಟದತ್ತ ಕೊಂಡೊಯ್ತಾ ಇದ್ದಾರೆ. ಇದೀಗ ಪಂದ್ಯಾಟಕ್ಕೆ ಪ್ರಮುಖರಿರು ನಂಬಿಕತ್ತ ಭರವಸೆಯ ಆಟಗಾರ ಸಲ್ಮಾನ್ ಅವರ ಹೆದ್ದಾರಿ ಕಳೆದುಕೊಳ್ತಾ ಇದೆ. ಬಹಳಷ್ಟು ಉತ್ತಮವಾಗಿ ದಾಂಡಿಗ ತರವನ್ನ ಮಾಡಿದ್ದು ಸಲ್ಮಾನ್ ಬರೋಬ್ಬರಿ 38 ವೈಯಕ್ತಿಕ ಗಳಿಕೆಯನ್ನು ದಾಖಲಿಸಿದಂತ ಪ್ರತಿಭಾನ್ವಿತ ಆಟಗಾರ. ಬೆಂಗಳೂರು ಫತೆ ತಂಡದ ಪರವಾಗಿ ಒನ್ ಮ್ಯಾನ್ ಶೋ ರೀತಿಯಲ್ಲಿ ದಾಂಡಿಗತನವನ್ನ ಮಾಡಿದ್ರು. ಡ್ಯಾನಿಯಲ್ ನವ ದಾಂಡಿಗನ ಆಗಮನವಾಗ್ತಾ ಇದೆ. ಅಂತಿಮ 3 ಎಸೆತ 7 ಓಟ. ರಾಘು ನಿಜವಾದ ಮ್ಯಾಚ್ ಟರ್ನರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪಂದ್ಯಾಟದ ಗತಿಯನ್ನ ಬದಲಿಸಿದ ಆಟಗಾರರಲ್ಲಿ ರಾಘು ಅವರು ಕೂಡ ಮುಂಚೂಣಿಯಲ್ಲಿ ಓಡಿ ಬರ್ತಾ ಇದ್ದಾರೆ. ಇನ್ನು 3 ಎಸೆತದಲ್ಲಿ 1 ಎಸೆತ ತಪ್ಪಾಗಿ ಬಿದ್ದರೂ ಕೂಡ ದುಬಾರಿ ಆಗಬಹುದು, ಅರಿತು ಸಾಗಬೇಕಾಗಿದೆ. ಅದೇ ರೀತಿ ಬೆಂಗಳೂರು ಫತೆ ತಂಡ ಕೂಡ ಬಹಳಷ್ಟು ಮುಂಚೂಣಿಯಲ್ಲಿ ಸಾಗಿ ಬರ್ತಾ ಇರುವಂತಹ ಪ್ರತಿಭಾನ್ವಿತ ಆಟಗಾರರನ್ನ ಹೊಂದಿರುವಂತ ತಂಡ. ದಯವಿಟ್ಟು ರಾಘು ಅವರು ಬೌಲಿಂಗ್ ಮುಂದುವರಿಸಿ, ಸಮಯದ ವಿಳಂಬ ಮಾಡಬಾರ್ದು. ಈಗಾಗಲೇ ತಮಗೆ ಬಹಳಷ್ಟು ಸಮಯದ ನೀಡಿದ್ದೇವೆ. ಸುಂದರತೆಯ ಎಸೆತಗಾರಿಕೆ ಈ ಬಾರಿ ಮತ್ತೆ ರಾಘು ಮಾಂತ್ರಿಕ ಎಸೆತಗಾರನಾಗಿ ಓಡಿ ಬರ್ತಾ ಇದ್ದಾರೆ. ಪಂದ್ಯಾಟ ಸಮಬಲಗೊಂಡಲ್ಲಿ ಸೂಪರ್ ಓವರ್ ಮುಖೇನ ಪಂದ್ಯಾಟದ ತೀರ್ಮಾನವನ್ನ ನಿರ್ಧರಿಸಲಾಗುತ್ತದೆ. ಗಮನಿಸಿಕೊಳ್ಬೇಕು, 2 ಎಸೆತ 7 ಓಟ. ಸುಂದರತೆ ಎಸೆಗಾರಿಕೆಯನ್ನು ಮಾಡಿದ್ರು. ಈ ಬಾರಿ
ಸಲ್ಲದ ಓಟಕ್ಕೆ ಬರಮಾಡಿದ್ರು ದಾಂಡಿಗ. ಹೋದರಿಯ ಆಘಾತ. ರಾಘು ಈ ಬಾರಿ 5 ಶತವನ್ನ ಕೂಡ ಡಾಟ್ ಡೆಲಿವರಿಯನ್ನ ಮಾಡಿದಂತ ಭರವಸೆಯ ನಂಬುಗೆಯ ಎಸೆತಗಾರ. ಅಂತಿಮ 1 ಎಸೆತ ಉಳಿದಿದೆ. ಯಾವುದೇ ಫಲಿತಾಂಶ ಬರ್ಬೋದು. ಸಿಕ್ಸರ್ ದಾಖಲಾದ್ರೆ ಪಂದ್ಯದಲ್ಲಿ ಸಮಬಲಗೊಳ್ಬಹುದು. ನೋಬಾಲ್ ವೈಡ್ ಆದ್ರೆ ಮತ್ತು ಕೂಡ ಗೆಲ್ಲುವ ಸಾಧ್ಯತೆ ಬೆಂಗಳೂರು ಫತೆ ತಂಡದ ಪಾಲಿಗೂ ಕೂಡ ಇದೆ. ಬೌಂಡರಿ ಅಥವಾ ಡಾಟ್ ಆದ್ರೆ ಪಂದ್ಯಾಟದಲ್ಲಿ ಜಯ ಗಳಿಸುವ ಅವಕಾಶ ಜೆಪಿ ಪಾರ್ಕ್ ತಂಡಕ್ಕೆ. ಬೌಲರ್ ರಘು ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸ್ಕೊಳ್ಳಿ. ಸಮಯದ ವಿಳಂಬ ಮಾಡಬೇಡಿ. ಪದೇ ತಾವು ಸೆಕೆಂಡ್ನಲ್ಲಿ ತಮ್ಮ ಸಮಾಲೋಚನೆಯನ್ನು ಮುಗಿಸಿಕೊಳ್ಬೇಕು. ನಿಮಿಷಕ್ಕೆ ಎಳೆದುಕೊಂಡು ಬಾರದು ಎನ್ನುವ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂತಿಮ 1 ಎಸೆತ 7 ಓಟದ ಅವಶ್ಯಕತೆ. ರಾಘು ಮೆಡಿನ್ ಓವರ್ ವಿಕೆಟ್ ಅನ್ನು ದಾಖಲಿಸಿದಂತ ಪಂದ್ಯಾಟ ಬಹಳಷ್ಟು ರೋಚಕವನ್ನ ಪಡೆದುಕೊಂಡಂತ ಸನ್ನಿವೇಶಕ್ಕೆ ಮಾದರಿ ಆಗ್ತಾ ಇದೆ ಈ ಪಂದ್ಯಾಟದ 1 ಮ್ಯಾನ್ ಶೋ. ರಾಘು ಕೇವಲ ಯಾವುದೇ ಓಟವನ್ನ ಬಿಟ್ಟುಕೊಡದೆ ಒಂದು ಹೆದ್ದಾರಿಯಾಗಿ